Feeling nervous, bro. I don't know what's going on. ಊಟ ಗಿಟ ಎಲ್ಲ ಇಟ್ಟರೆ ಕಾಣ್ತದ. ಗಾಯ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಮತ್ತೆ ಇವತ್ತು ಸಂಡೇ ರಾಡ್ ಹೊಂಟೀನಿ. ನಮ್ಮ ದೀಪು ಲಾಗ್ಸ್ 29 ಅವರು ಒಂದು ರೀಲ್ ಬಿಟ್ಟಿರು. ಬೈಕರ್ಸ್ ಏನದಾರಲ್ಲ ಎಲ್ಲರೂ ಒಂದು ತಾವರ್ಗೆರೆ ಕ್ರಾಸ್ದಲ್ಲಿ ಎಕ್ಸ್ಪಲ್ಸ್ ಎಲ್ಲ ಎಕ್ಸ್ಪಲ್ಸ್ ಓನರ್ಸ್ ಏನೋ ಆಫ್ ರೋಡಿಂಗ್ ಏನೋ ಮಾಡ್ಲಾಗತ್ತಾರಂತ. ಸೊ ಆಫ್ ರೋಡಿಂಗ್ದಾಗ ಅಲ್ಲಿ ಏನ್ ಮಾಡ್ಲತ್ತಾರ ನೋಡೋಮ್ ಅಂತ ಹೇಳಿ ಈಗ ಆ ಕಡೆ ಹೊಂಟಿನಲ್ಲ ಹೆಂಗ ಅಲ್ಲಿ ನೋಡಿ ಹೋಗಮ್ ಹೆಂಗದ ಏನದ ಅಂತ ಹೇಳಿ. ನಾ ಆಕ್ಚುಲಿ ಜಾಸ್ತಿ ಜನ ಇದ್ದಲ್ಲಿ ಹೋಗ್ಲಿಕ್ಕೆ ಇಷ್ಟಪಡಲ್ಲ, ಬಟ್ ನೋಡಮ್ ಇದು ಹೊಸ ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತ ಹೇಳಿ ಹೊಂಟಿನಿ. ಬಟ್ ನೋಡಮ್ ಒಂದು ಅನ್ಕಂಫರ್ಟೇಬಲ್ ಯಾವಾಗ್ಲೂ ಡಿಸ್ಕಂಫರ್ಟ್ ಇರ್ಬೇಕಂತ ಬೇಕಂತ ಹೊಂಟಿನ ಈಗ ಅಲ್ಲಿ ಡಿಸ್ಕಂಫರ್ಟ್ ಆಗ್ಬೇಕಂತ ಹೇಳಿ. ಸೊ ನೋಡಮ್ ಇಲ್ಲಿ ಕಲಬುರಗಿದಾಗ ಫುಲ್ ಎಲ್ಲಾ ಕಡೆ ಅಣ್ಣ ಟೋ ಮಾಡ್ಲತ್ತಾನ. ಅಣ್ಣ ಗಾಡಿ ಖರಾಬ್ ಆಗ್ಯದೇನು ಅಣ್ಣನ ಗಾಡಿ ಖರಾಬ್ ಆಗ್ಯದ ಕಾಣ್ತು, ಟೋ ಮಾಡ್ಲತ್ತಾನ ಅಣ್ಣ ಹೋಗ್ಲಿ ಟೋ ಮಾಡ್ಲಿ ನಾ ಹೋಗ್ಬಾರ ಕಡೆ. ಗುಲ್ಬರ್ಗದಾಗ ಎಲ್ಲ ಕಡೆ ಕ್ಯಾಮ್ರಾ ಕೊಡ್ಸಿರ, ಅದು ಕ್ಯಾಮ್ರಾ ಏನದು ವರ್ಕಿಂಗ್ ಅವನು ಇದು ನನಗರಿ ವರ್ಕಿಂಗ್ ಇಲ್ಲ ಅಂತ ಅನಿಸ್ತದೆ. जोर जोर से बोल के लोगों को स्कीमें बता दे. ಬಟ್ ವರ್ಕಿಂಗ್ ಇದ್ರಿಗೂ ಕೇಳಕ್ ಬರಲ್ಲ, ಯಾಕಂದ್ರ ಕ್ಯಾಮ್ರಾದಾಗ ಒಂದೊಂದ್ ಕಡೆ ಸ್ಪೀಡ್ ತೋರಿಸ್ತದ, ಒಂದೊಂದ್ ಕಡೆ ಏನು ಸ್ಪೀಡೇ ತೋರಿಸಲ್ಲ. ಟ್ರಾಫಿಕ್ ಪೊಲೀಸರು ಏನ್ ಅದೇನ್ ಮಾನಿಟರ್ ಮಾಡ್ತಾರ, ಏನ ಅದ್ರಲ್ಲ ಫೋಟೋ ತೆಗಿತಾರ, ಗಾಡಿ ನಂಬರ್ ತೆಗೆದು ಏನ ಆನ್ಲೈನ್ ಚಲನ್ ಗಿಲನ್ ಹಾಕ್ತಾರ ಏನ, ನಮ್ಗಾರ ಅದ್ರ ಬಗ್ಗೆ ಅಷ್ಟೇನ್ ಐಡಿಯಾ ಇಲ್ಲ. ಆ ಕ್ಯಾಮ್ರಾ ತೋರಿಸ್ದಲ್ಲೇ ಒಂದ್ ಏನ್ರ ಬೋರ್ಡ್ರೆ ಹಾಕ್ಬೇಕಾಗಿತ್ತು. ಇದ್ರಲ್ಲಿಂತ ನಿಮ್ದು ಫೋಟೋದ ಗಾಡಿ ಫೋಟೋ ತೆಗೆದು ಚಲನ್ ಹಾಕ್ತೇವೆ ನೋಡ್ರಿ ಅಂತ ಹೇಳಿದ್ರೆ ಬರೀಬೇಕು. ಇಲ್ಲ ಏನು ಹಾಕಲ್ರಿ ಸುಮ್ ಕ್ಯಾಮ್ರಾ ಬಿಡ್ಸಿವ್ರಿ ಎಲ್ಲಾ ಜನಗಳು ಹಂಚ್ಬೇಕಂತ ಹೇಳಿ ಹಂಗಾರೆ ಬರೀಬೇಕು. ಸ್ಟೇಟ್ ಅವಾರ್ಡ್ ನಮ್ ಗಾಡಿ ಪಲ್ಸರ್ 220 ಅದ. ನಮ್ ಗಾಡಿ ಆಫ್ ರೋಡ್ ಗಿಫ್ರೋಡ್ ಮಾಡೋದಾಗಲ್ಲ. ಆಫ್ ರೋಡ್ ಮಾಡ್ಬೇಕಾದ್ರೆ ಬರೀ ಎಕ್ಸ್ಪಲ್ಸ್ ಓನರ್ಸಿಗೆ ಇಷ್ಟೇ ಅಲೋ ಅದತ್ತ. 99 ರೂಪೀಸ್ ಏನೋ ಫೀಸ್ ಅದತ್ತಂದ್ರು. ಸೊ ಸಿಗ್ನಲ್ ಬಿಟ್ಟಿತ್ತು ನೋಡ್ರಿ, ಸ್ಕಾರ್ಪಿಯೋ ನೋಡ್ರಿ ಏನ್ ಡೇಂಜರ್, ಫುಲ್ ಬ್ಲ್ಯಾಕ್. ಅಣ್ಣದವ್ರು ನಿಂದ್ರಲ್ಲಿ ಅನ್ನೋದವ್ರು ಯಾರು ಆಲ್ರೆಡಿ ನಮ್ ಸಿಗ್ನಲ್ ಬಿಟ್ಟದ ಹೋಗಣ. ಈ ಆಳನ್ ಚೆಕ್ ಪೋಸ್ಟ್ ಬಲ್ಲಿ ಇದೇ ಹಣಿ ಬರೋದು ನೋಡಪ್ಪ. ಇಲ್ಲಿ ಹ್ಯಾಂಗಂದ್ರ ಚೌಕ್ ಸೆಂಟರ್ನೇ ಹೋಗಿ ಆಮೇಲೆ ಅಲ್ಲಿ ವೇನು ಭಾಳ ಖರಾಬ್ ಆಗಿದೆ ಆಳನ್ ಚೆಕ್ ಪೋಸ್ಟ್ ಬಲ್ಲಿ, ಆ ಸರ್ಕಲ್ ಒಳಗ. ಜನಗಳು ಹೆಂಗಪ್ಪ ಅಂದ್ರ ಅವ್ರದ್ದು ರೆಡ್ ಸಿಗ್ನಲ್ ಬಿತ್ತಂದ್ರ ನಿಂದ್ರಲ್ಲೇ ಇರು, ಹಂಗೆ ನುಕ್ಕದೆ ಅಣ್ಣ ನೆಕ್ಸ್ಟ್ ಹೊಂಟಾನ ಹರ್ಸಮ್ಮ ಹಿಂಗೆ ರೈಟ್. ಇನ್ನ ಒಂದು ಪಾಯಿಂಟ್ ಏನಪ್ಪಾ ಅಂದ್ರ ಅಲ್ಲಿ ಅದೇನು ಇದು ಆಫ್ ರೋಡ್ ಮೋಟೋ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಏನಂತಾರೀ ಅದಕ್ಕೆ ಹೆಸರು ಬರ್ಲಾಗ್ಯದ ನೋಡ ನನಗೆ ಅನ್ನಕ. ಆಫ್ ರೋಡ್ ಟ್ರೈಲ್ ಏನು ಎಕ್ಸ್ಪಲ್ಸ್ದವ್ರು ಮಾಡ್ಲತ್ತಾರಲ್ಲ ಹೀರೋ ಕಡೆಯಿಂದ, ಅಲ್ಲಿ ರೈಡಿಂಗ್ ಗೇರ್ಸ್ ಹಾಕೊಂಡ್ ಬರ್ಬೇಕಂತ ಹೇಳ್ಯಾರಪ್ಪ. ರೈಡಿಂಗ್ ಗೇರ್ಸ್ ನಂಬಲ್ಲಿ ಇಲ್ಲ. ಈಗ ನಮ್ಗೇನ್ ಒಳಗ್ ಬಿಡ್ತಾರೋ ಏನ, ಈ ನಡಿ ಇಲ್ಲಿದೆ ರೆಡಿ ಆಫೀಸ್ ಅಂತಾರೋ ಏನ್ ಗೊತ್ತಿಲ್ಲ. ಬಿಡ್ತಿರ್ಬೇಕಂದ್ರೆ ನಾವೇನು ಹೋಗೇನ್ ಪಾರ್ಟಿಸಿಪೇಟ್ ಮಾಡ್ಲತ್ತಿಲ್ಲ. ಇಲ್ಲಿ ಬರೋಣ ನೆನಪು ಬರ್ತದ ನೋಡ್ ನನಗ್ ಬರೀ. ಆ ಕಡೆ ಸೈಡಿಗೆ ತಗೋಬೇಕಾಗಿತ್ತು, ತಗೊಳೋದಲ್ಲಿ ಇಲ್ಲಿ ಬರೋಣ ನೆನಪು ಬರ್ತದ. ಇಲ್ಲಿ ಸಿಗ್ನಲ್ದಾಗ ನಿಂದಿರ್ಬೇಕು. ಈಗ ಏನ್ ಮಾಡ್ಬೇಕು ಹೇಳ್ರಿ, ಬರೀ ನೆನಪೇ ಹಾರಾಗತ್ತಾವ. ಈ ಸೈಡ್ ಇಲ್ಲಿ ಬಸ್ ನಿಂತಿಲ್ಲ. ಇದು ಯಾವ್ದಿದು ರಾಜಹಂಸ ಅದೇನು? ಈ ರಾಜಹಂಸ ಬಸ್ ಹೋದಲ್ಲಿ ಹೋಗ್ಬೇಕಾಗಿತ್ತು. ಜಲ್ದಿ ಪಾರಾತಿದೀವಿ. ಈ ಸಿಗ್ನಲ್ದಾಗ ನಿಂದಿರ್ಬೇಕು ನೋಡ್ರಿ. ಬಿಟ್ಟದ್ ಸಿಗ್ನಲ್ ಬಿಟ್ಟದ್ ಜಲ್ದಿನೇ. ಅಣ್ಣ ಈ ಕಡೆ ಹೊಂಟಾನ. ಅಣ್ಣ ನೀವು ಹೋಗೋಣ ಪಟ್ಟ. ಇಂಡಿಕೇಟರ್ ಹಾಕಮ್ಮ. ವೇಟ್ ಸ್ವಲ್ಪ ತಡೀರಿ ಅಣ್ಣ. ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನನಗ್ ಹೋಗ್ಲಕ್ ಬಿಡ್ರಿ ಅಣ್ಣ. ಹುಮ್ನಾಬಾದ್ ರೋಡಿಗೆ ಬರ್ಬೇಕಂದ್ರ ಬಾಳ ಅಂದ್ರ ಬಾಳ ಹೆರಾನ್ ನೋಡಪ್ಪ. ಫುಲ್ ಅಲ್ಲಿ ರಾಮ ಮಂದಿರ ಹಿಡ್ಕೊಂಡ್ ಬರ್ಬೇಕಲ್ಲ, ಫುಲ್ ಏನಂತಾರ ಫುಲ್ ಹಾಫ್ ಸರ್ಕಲ್ ಆದಂಗ ಆಗ್ತದ. ರಾಮ ಮಂದಿರ ಹಿಡ್ಕೊಂಡು ಇಲ್ಲಿ ತನ ಬರ್ಬೇಕಂದ್ರ ಈ ಸಿಟಿ ಹೊರಗೆ ಬಂದ್ರೆ ನಾವು ಓಕೆ ಖಾಲಿ ರೋಡ್ ಸಿಗ್ತದ, ಅಲ್ಲಿ ಒಳಗೆ ಪೂರಾ ಟ್ರಾಫಿಕ್. ಬಟ್ ಹುಮ್ನಾಬಾದ್ ರೋಡ್ ಭಾರಿ ಬೆಸ್ಟ್ ಅದ. ಫುಲ್ ಏನಂತಾರ ಹೈವೇದಾಗ ಆರಾಮ್ 70-80 ಆರಾಮ್ ಕ್ರೂಸ್ ಮಾಡ್ಬೋದು, ಹಂಗದ ಹೈವೇ. ಇಲ್ಲಿ ಪೊಲೀಸರು ನಿಂತಾರೇನಪ್ಪ, ಟೆನ್ಷನ್ ಏನ್ ಬಿಡು, ಹೆಲ್ಮೆಟ್ ರೀ ಅದ. ಆಲ್ಮೋಸ್ಟ್ ಟೈಮ್ ಆಗ್ಯದ. ನಮ್ ಗಾಡಿಯಾಗ ಒಂದ್ ಟೈಮ್ ತೋರ್ಸಲ್ಲ, ನಮ್ ಗಾಡಿ ಹೋಲ್ಡ್ ಮಾಡೋಣದ. ಭಾಳ ಜನ ಬಂದಾರ್ರಿ ಹೋಗಂಗ. ಇಲ್ಲಿ ನೋಡ್ರಿ 7 ಜನ ಬಂದಾರ. ಇಲ್ಲಿ ಹೋಗೋದೇ ಅದ ಬ್ರೋ. ಓಕೆ ಲೆಟ್ಸ್ ಗೋ. ಸೊ ಜನಗಳ ಜಾತ್ರೆನೇ ಕಾಣಕತ್ತದ. ಜಾನ ಕಹಾಸೆ ಹೇ ಬ್ರೋ? ಇಲ್ಲೇ ಏನು ಹೋಗುದು. ಸೊ ಓಕೆ ಹೋಗೋಣ. ಫುಲ್ ಆಫ್ ರೋಡಿಂಗ್ ಐತ್ ನಮ್ ಗಾಡಿ ಇವತ್ತು. ಈ ಕಡೆಯಿಂದ ಹೋಗೋಣ. ವೆಹಿಕಲ್ ಪಾರ್ಕಿಂಗ್
ಅಣ್ಣ ನೋಡಿ ಬಂದ ಏನ್ ಯಾವ ಹಾಕೊಂಡ್ ಹೊಂಟಿನ ಅನ್ಲತ್ತಾನ ಅಣ್ಣ ನೋಡ್ತಾರ ಈಗ ಅಣ್ಣ ಯಾರು ಬಂದ್ರು ಅಂತಾರ ಈಗ ಗಾಡಿ ಬಂದವಲ್ರಿ ಗಾಡಿಗಳೇ ಭಾಳ ಕಾಣಕತ್ತ ಜಿಟಿ ಎಲ್ಲ ಬಂದವಪ್ಪ ಫೀಲಿಂಗ್ ನರ್ವಸ್ ಬ್ರೋ ಐ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಆನ್ ಊಟ ಗಿಟ ಎಲ್ಲ ಇಟ್ರೆ ಕಾಣ್ತದ ಆಗದೇನೆಲ್ಲ And I'm on it, honest. I'm gon' launch quick, then I'm gone. It's just a matter of time before I'm over the climb and moving under my prime. Just quit my 9 to 5. I'm ಇದ್ಯಾವುದೋ ಹೊಸ ಪ್ರತಿಭೆ rocking, dropping all these top 10 songs, so stopping. It's time to live my life. It's time to live my die. Wish I could slow down time and just enjoy the climb. ಮುಗ್ದದೇನ್ರಿ ಎಲ್ಲ ನಾ ಈಗ ಸ್ಟಾರ್ಟ್ ಆಗ್ತದೆ ಆರಾಮಣ್ಣ ಮಲ್ಲಿಕಾರ್ಜುನ ಅಣ್ಣ ದೀಪು ಅಣ್ಣ ನೋಡ್ತೇವಣ್ಣ ವಿಡಿಯೋ ನೋಡ್ತೀವಣ್ಣ ನಿಮ್ದು ವಿಡಿಯೋ ನೋಡೇ ಬಂದಿತ್ತಣ್ಣ ಇಲ್ಲೇ ಗುಲ್ಬರ್ಗ ಹಾಂ ಎಕ್ಸ್ಪಲ್ಸ್ ಬೈಕರ್ಸ್ ಕೇಳ್ತಾರ ಇನ್ನ ಎಷ್ಟು ಲೇಟ್ ಮಾಡ್ತೀರಂತ ಸೊ ಇನ್ನ ಸ್ಟಾರ್ಟ್ ಆಗಿಲ್ಲ ರೀ ಎಲ್ಲ ಎಕ್ಸ್ಪಲ್ಸ್ ಓನರ್ಸ್ ರೆಡಿ ಆಗ್ಲಾಗತ್ತಾರ ಬಿಸಿಲು ಕಂಡಪಟ್ಟಿ ಆಗ್ತದ ಈಗ ಜಲ್ದಿ ಮುಗಿಸ್ಬಿಡ್ಬೇಕು ಓಕೆ ಇಲ್ಲಿ ನೋಡ್ರಿ ಸಚಿನ್ ಅಣ್ಣ ಅವ್ರು ಬಂದಾರ ಸಚಿನ್ ಕಡ್ಲಿ ಏನಾದ ಬ್ರೋ ಇವ್ರ ಹೆಸರ ದೀಪು ಅಣ್ಣಾಗರೆ ಭೇಟಿ ಮಾಡಿಸ್ದೆ ನಿಮಗೆ ದೀಪು ಅಣ್ಣಾಗ ನಾನು ಇವತ್ತು ಫಸ್ಟ್ ಟೈಮ್ ಭೇಟಿ ಆಗೇನಿ ದೀಪು ಅಣ್ಣ ಅವ್ರಿಗೆ ಇಲ್ಲಿ ನೋಡ್ರಿ ಇಲ್ಲಿ ಹಾರ್ಲೆ ಡೇವಿಡ್ಸನ್ ಇರ್ತದ ಬ್ರೋ ಯೂಟ್ಯೂಬ್ದಾಗ ಇದೇ ಗಾಡಿ ನೋಡ್ಲತ್ತಿದ್ದೆ ಇವತ್ತು ನೋಡ್ಲತ್ತೀನಿ ಯಾರ್ದದೇನೋ ಟೆಸ್ಟ್ ರೈಡ್ ಕೊಡ್ತಾರೆ ನೋಡೋಣ ಈಗ ಸ್ವಲ್ಪ ನನಗೆ ಹೋಗ್ಬೇಕಾಗ್ಯದ ಮದ್ವೆ ಅದ ನಮ್ಮ ಫ್ರೆಂಡ್ ಅವರು ಸಿಸ್ಟರ್ದು ಸೊ ಮದ್ವೆಗೆ ಹೋಗ್ಬೇಕಾಗ್ಯದ ಸೊ ಇಲ್ಲಿ ಹಾರ್ಲೆ ಡೇವಿಡ್ಸನ್ ಗಾಡಿ ಶೋರೂಮ್ದವ್ರದಂತ ಸೊ ಟೆಸ್ಟ್ ರೈಡ್ ಇಲ್ಲಿ ಕೇಳಮ್ಮೆ ಏನು ನೋಡಮ್ ಶೋರೂಮ್ಗೆ ಹೋಗಿ ಕೇಳಮ್ಮ ನೋಡಮ್ಮೆ ಒಂದು ಗಾಡಿಗಳೇ ನಿಂದ್ರಕ್ಕೆ ರೆಡಿ ಇಲ್ಲಲ್ಲ ಹಿಂಗಾದ್ರೆ ನಾವು ಯಾವ ಹೋಗ್ಬೇಕು ರೋಡ್ಲಿತ್ತ ಎಷ್ಟು ಸ್ಪೀಡ್ ಬರ್ತಾವ್ರಿ ಗಾಡಿಗಳು ಸೊ ಈಗ ಅಲ್ಲೆಲ್ಲ ಮುಗಿತು ನೋಡ್ದೇವಿ ಎಲ್ಲ ಮಾಡ್ತೀವಿ ಸೊ ಈಗ ಸದ್ಯಕರೆ ವಾಪಸ್ ಹೊಂಟಿನ ಮದುವೆ ಮತ್ತೆ ಹೊಂಟೇನಿ ಇಲ್ಲಾಂದ್ರೆ ನಿಂದಿರ್ತೈತಲ್ಲೇ ಬ್ರೋ ಯಾಕಂದ್ರೆ ಹೋಗ್ಬೇಕು ಅರೇ ಬಸ್ಸಿನ ನಿಂತಾನ ಅಣ್ಣ ಜಗಳ ಆಮೇಲೆ ಅಲ್ರಿ ಇನ್ನು ಹೋಗ್ಬೇಕಂದ್ರೆ ಅಣ್ಣ ನಿಂದಿಸ್ಬಿಟ್ಟಾನ ನೋಡ್ರಿ ಈಗ ಆಗ ಸಿಗ್ನಲ್ ಬಿಟ್ಟತ್ತೆ ಈಗ ನೋಡ್ರಿ ಇನ್ನೊಂದು ಸಿಗ್ನಲ್ ಬಂದಿರ್ಬೇಕಲ್ಲ ಜಾಗ ನೋಡ್ಕೊಂಡು ನಿಂತ ಸಲಿಂದ ಬ್ರೋ ನಾವು ಈ ಕಡೆ ಹೋಗ್ಬೇಕಲ್ಲ ಆ ಸೈಡ್ ಹೋಗ್ಬೇಕಾಗತ್ತಿತ್ತು ಈ ಕಡೆ ಹಾಕಿ ನಿಂತವನ ಇದೇನು ಬ್ರೋ ಗುಳಿ ಹೆಂಗ್ ಬರ್ಲಾಗತ್ತಾವಲ್ಲ ಸೊ ಭವಾನಿ ನಗರ್ ಕಮಾಂಡ್ ಹೋಗ್ಬೇಕೀಗ ನಮ್ಮ ದೋಸ್ತನ ಮನೆ ಹೊಂಟಿನ ನಮ್ಮ ದೋಸ್ತನ ಈಗ ಆ ಕಡೆ ಮದುವೆ ಹೊಂಟಾನ ಸೊ ಅವನಿಗೂ ಕರ್ಕೊಂಬರ್ತೀನಿ ನಾವು ಇಬ್ರು ಕೂಡ ಹೋಗ್ತೀವಿ ಅಲ್ಲಿ ನಾ ಮನೆಗೆ ಹೋಗಿ ರೆಡಿ ಆಗ್ತೀನಿ ಅವ ರೆಡಿ ಆಗ್ಲತ್ತಾನಂತ ಮನೆ ಕಡೆನೇ ಬಾತ್ ಹೇಳೋಣ ಸೊ ಮನೆಗೆ ಹೊಂಟೀನಿ ಓಕೆ ಶೆಟ್ರ್ಗೋಲ್ ಹೊಳ್ಬೇಕು ಶೆಟ್ರ್ಗೋಲ್ ಹೊಳ್ಳೋಣ ಅವ್ರ ಮನೆಗೆ ಬರ್ತದ ಇನ್ನೋ ನೋಡ್ರಿ ಏನು ಬರೀ ಕಾಣುತ್ತೆ ಗಾಡಿ ಸೊ ಈ ಕಡೆ ಲೆಫ್ಟ್ ಹೊಳ್ಬೇಕು ಅವ್ರ ಮನೆಗೆ ಹೋಗ್ಬೇಕಂದ್ರೆ ಹೊಳ್ಳ ಇಲ್ಲಿ ನೋಡ್ರಿ ಹೆಂಗದ ರೋಡ್ ಇನ್ನ ಇದು ಬೇಕು ರೋಡ್ ಈ ಕಡೆ ಬಾಜು ರೈಟ್ ಹೊಳ್ಬೇಕು ಮತ್ತೆ ಈ ಕಡೆ ಭಾಳ ಡೇಂಜರ್ ಅಂತ ಫುಲ್ ರೋಡ್ ತೋರಿಸ್ತೀನಿ ನೋಡ್ರಿ ಈ ಕಡೆ ಹಂಗದ ಫುಲ್ ಆಫ್ ರೋಡ್ ಈಗ ನಾವು ಎಕ್ಸ್ಪಲ್ಸ್ ಆಫ್ ರೋಡ್ ನೋಡಿದ್ವಿ ಈಗ ನೀವು 220 ಆಫ್ ರೋಡ್ ನೋಡ್ರಿ ಎಕ್ಸ್ಪಲ್ಸ್ ಆಫ್ ರೋಡ್ ಆಗ್ಯಾರ ನೋಡ್ತೀರಿ ಈಗ 220 ಆಫ್ ರೋಡ್ 2,000 years later. ಗಲ್ಲಿದಾಗ ಹನುಮಂತರ ಗುಡಿ ಬಲ್ಲಿ ಬಂದಿವಿ ಮುತ್ಯ ಸೈಡಿಗೆ ಹೋಗಿ ಮುತ್ಯ ಹನುಮಂತವ್ರ ಗುಡಿ ಕಮಾನ್ ಅದ ಇದು ಗಂಜಿ ಬಲ್ಲಿ ಈ ಕಡೆ ಹೊಂಟ ನಮ್ಮ ದೋಸ್ತ ಎದ್ರ ನಮ್ಮ ದೋಸ್ತ ಹೊಂಟ ನೋಡ್ರಿ ಸ್ಪ್ಲೆಂಡರ್ ಮ್ಯಾಲ ಇವ್ನ ಹಿಂದೆ ಹೋಗ್ಬೇಕು ಈಗ ನಮಗರ ಈ ಕಡೆಯಿಂದ ರೂಟ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಇವ್ನ ಹಿಂದೆ ಎಲ್ಲಿ ಕರ್ಕೊಂಡು ಹೋಗ್ತಾನ ಅಲ್ಲಿಗೆ ಹೋಗ್ಬೇಕು ಈಗ ಬಟ್ ಹೋಗೋದ್ರೆ KEB ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕು KEB ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕಂತಂದ್ರೆ
ಫಸ್ಟ್ ನಾವ್ ಈ ಗಂಜದಾಗಿಂದ ಎಸ್ಕೇಪ್ ಆಗ್ಬೇಕು. ಎಲ್ಲಿಂದ ಕರ್ಕೊಂಡ್ ಹೊಂಟಾನ ಬ್ರೋ ಊರಾಗಿಂದ ಊರವರೆಗೆ ಹೊಂಟಿವಲ್ಲಿ ಮತ್ತೆ ಮುತ್ತೆ ಕಡೆ ಹೊಂಟಾನ ನೋಡ್ರಿ ನಮ್ ಶರಣಬಸವೇಶ್ವರ ಜಾತ್ರೆ ನಡೆದದ. ಖಾಲಿ ರೋಡ್ ಹಂಗಿಂದ ಶರಣಬಸವೇಶ್ವರ ಜಾತ್ರೆಗೆ ರೋಡ್ ಫುಲ್ ಆಗಿರ್ಬೇಕಲ್ಲ. ಬಿಸ್ಲಾಗ ಯಾರು ಬರ್ಲಂತಲ್ಲ, ಈಗ ಮಧ್ಯಾಹ್ನ ಯಾರು ಬರ್ತಾರ್ರಿ, ಸಂಜೆಗೆ ಬರ್ತಾರೆ. ಬಿಸ್ಲಾಗಿ ಈಗ ಯಾರು ಬರ್ತಾರೆ? ಜಲ್ಪರಿ ಶೋ ಅತ್ರಿ. ಏನಿದು ಜಲ್ಪರಿ ಶೋ ನನಗಾರ ಗೊತ್ತಿಲ್ಲ. ಸೊ ನೋಡ್ರಿ ನಮ್ಮ ಊರ್ ಜಾತ್ರೆ ಶರಣಬಸವೇಶ್ವರ ಜಾತ್ರೆ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಆಯ್ತು ಬತ್ ನೋಡ್ರಿ, ಟ್ರಾಫಿಕ್ ಅಂತ ಹೆಸರು ತೆಗೆದೀವಿ, ಟ್ರಾಫಿಕ್ ಸಿಕ್ಕಿಬಿಟ್ಟತ್ ನೋಡ್ರಿ. 204ನೇ ಜಾತ್ರಾ 200 ವರ್ಷದ್ದು. ಬಾ 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 ಬಾ. ಶ್ರೀ ಮೈಲಾರಲಿಂಗೇಶ್ವರ ಕೃಪಾ ಶ್ರೀ ಭಾಗ್ಯವಂತಿ. ಸೊ ಇವತ್ತಿನ ವಿಡಿಯೋದಾಗ ಇಷ್ಟು ಸಾಕು. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋ ಸಿಗ್ತೀನಂತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.